ಆಪರೇಷನ್ ಸಿಂಧೂರ್ ಸೇನೆಗೆ ರಾಜನಾಥ್ ಅಭಯವನ್ನ ನೀಡಿದ್ದಾರೆ. ಇಂದು ನಾಳೆ ಗುಜರಾತ್ ಪ್ರವಾಸದಲ್ಲಿದ್ದಾರೆ ರಾಜನಾಥ್. ಭುಜ್ ಏರ್ ಬೇಸ್ಗೆ ಭೇಟಿ ನೀಡಲಿದ್ದಾರೆ ರಕ್ಷಣಾ ಸಚಿವ ಸಿಂಗ್. ಆಪರೇಷನ್ ಸಿಂಧೂರ್ ಸೇನೆಗೆ ರಾಜನಾಥ್ ಅಭಯವನ್ನ ನೀಡಿರುವಂತದ್ದು. ಈಗ ನಾಳೆ ಮತ್ತು ಇಂದು ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಭುಜ್ ಏರ್ ಬೇಸ್ಗೆ ರಕ್ಷಣಾ ಸಚಿವರು ಭೇಟಿಯನ್ನ ನೀಡಲಿದ್ದು ಕೆಲವೇ ಕ್ಷಣಗಳಲ್ಲಿ ಭುಜ್ ಏರ್ ಬೇಸ್ಗೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕಗಳ ನೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ರಾಜನಾಥ್ ಸಿಂಗ್ ಅವರು ಎಲ್ಲ ರೀತಿಯ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರು. ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ವಹಿಸುವಂತ ಸಾಮರ್ಥ್ಯದ ವಿಚಾರವಾಗಿ ಕೂಡ ಸೇನೆಯ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಈಗ ನಮ್ಮ ಸೇನೆಯ ಗುರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗತ್ತಿಗೆ ತಿಳಿದಿದೆ ಅಂತ ಹಾಡಿ ಹೊಗಳಿದ್ರು. ಸೊ ಅದಾದ ನಂತರವಾಗಿ ಭಯೋತ್ಪಾದನೆಯ ವಿರುದ್ಧ ಭಾರತ ಪ್ರತಿಜ್ಞೆ ಎಷ್ಟು ಮಟ್ಟಿಗೆ ಪ್ರಬಲವಾಗಿರುತ್ತೆ ಅನ್ನುವಂಥದ್ದನ್ನ ಕೂಡ ಇಡೀ ಜಗತ್ತಿಗೆ ತೋರಿಸಿದ್ರು. ಪಾಕಿಸ್ತಾನವು ಭಾರತವನ್ನ ಎಷ್ಟು ಬೇಜವಾಬ್ದಾರಿಯಿಂದ ಬೆದರಿಸಿದೆ ಎಂಬುದನ್ನ ಇಡೀ ಜಗತ್ತು ನೋಡಿದೆ. ಸೊ ಶ್ರೀನಗರ ಭೂಮಿಯಿಂದ ಬೇಜವಾಬ್ದಾರಿ ರೀತಿಯಲ್ಲಿ ದಾಳಿ ಮಾಡಿರುವಂಥದ್ದು, ಅದರ ಜೊತೆಗೆ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ವಿಚಾರವಾಗಿ ಕೂಡ ಮಾತನಾಡಿದ್ರು. ಸೊ ಹಾಗಾಗಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಗುರಿಗಳ ಮೇಲೆ ಭಾರತದ ಮಿಲಿಟರಿ ಪಡೆ ನಡೆಸಿದಂತ ದಾಳಿಯ ವಿಚಾರವಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಅಲ್ಲಿಗೆ ತೆರಳಿ ಭೇಟಿಯಾಗಿ ಅವರೊಟ್ಟಿಗೆ ಮಾತುಕತೆಯನ್ನ ನಡೆಸಿದ್ರು. ಸೊ ಈಗ ಪ್ರಮುಖವಾಗಿ ಒಂದು ಕಡೆ ಎಷ್ಟು ಮಟ್ಟಿಗೆ ಸುರಕ್ಷಿತ, ಅದರ ಜೊತೆಗೆ ಭುಜ್ಗೆ ಭೇಟಿ ಕೊಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಟ್ಟು ಭುಜ್ ಏರ್ ಬೇಸ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ.